ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸ್ಪೆಷಲ್ ಆಗಿರುವಂತ ಆಲೂಗೆಡ್ಡೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ರೊಟ್ಟಿ ಅಂದ ತಕ್ಷಣ ಅಯ್ಯೋ ಗಟ್ಟಿ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತಿರ್ತೀರಾ ಅಲ್ವಾ. ಕಳೆದ ಬಾರಿ ಕೂಡ ನಿಮಗೆ ಎಷ್ಟೊಂದು ವೆರೈಟಿ ಒತ್ತು ರೊಟ್ಟಿಗಳನ್ನೆಲ್ಲ ತೋರಿಸಿದ್ದೀನಿ, ಸಾಫ್ಟ್ ಆಗಿರೋದು. ಆದರೆ ಇವತ್ತು ತೋರಿಸ್ತಾ ಇರೋ ಈ ಆಲೂಗೆಡ್ಡೆ ಅಕ್ಕಿ ರೊಟ್ಟಿ ಅಂತೂ ಸ್ಪೆಷಲ್ ಆಗಿರುತ್ತೆ. ಆಲೂ ರೈಸ್ ರೊಟ್ಟಿ ಮನೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮಿಕ್ಸರ್ ಜಾರ್ ಒಳಗಡೆ ದಪ್ಪ ಸೈಜ್ದು ಒಂದು ಆಲೂಗೆಡ್ಡೆ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಬಿಟ್ಟು ಹಾಕೊಳ್ತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿ, ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೊಂಡು ನೈಸಾಗಿ ರುಬ್ಕೊಳ್ತೀನಿ. ಆಲೂಗೆಡ್ಡೆ ಪೇಸ್ಟ್ ರೆಡಿ ಆಯಿತು. ಇದನ್ನ ಪಕ್ಕ ಎತ್ತಿಟ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಕಪ್ ಅಷ್ಟು ನೀರು ಹಾಕೊಂಡಿದ್ದೇನೆ. ನೀರು ಲೈಟಾಗಿ ಕುದಿಯೋದಕ್ಕೆ ಶುರು ಆಗ್ತಾ ಇದೆ. ಈ ಟೈಮಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸು ಅಥವಾ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ನೋಡ್ಕೊಂಡು ಹಾಕೊಳ್ಳಿ. 1 ಟೀ ಸ್ಪೂನ್ ಕಸೂರಿ ಮೇಥಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ ಕೈಯಲ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು 1 ಟೇಬಲ್ ಸ್ಪೂನ್. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ, ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಎಲ್ಲ ಹಾಕೊಂಡಿದ ನಂತರ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಆಲೂಗೆಡ್ಡೆ ಪೇಸ್ಟ್ ಹಾಕೊಂಡಿದ ನಂತರ ಒಂದು 5 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಲೋ ಫ್ಲೇಮ್ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ. ಕುದಿ ಬರ್ತಿದೆ, ಹಾಗೆ ಕುದಿ ಬರೋದಕ್ಕೆ ಶುರು ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲೋ ಫ್ಲೇಮಲ್ಲಿ ಇದರ ಲಿಡ್ ಕ್ಲೋಸ್ ಮಾಡಿಕೊಂಡು 4 ನಿಮಿಷ ಬೇಯಿಸ್ಕೊಳ್ತೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ಪು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನಿಧಾನವಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಹೊಂದಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಹೆಂಗೆ ಗಟ್ಟಿಯಾಗಕ್ಕೆ ಶುರು ಆಯಿತು ಅಂತ ಮಿಕ್ಸ್ ಮಾಡ್ತಾನೆ. ಇವಾಗ ಇದನ್ನು ಒಂದು ತಟ್ಟೆ ಮೇಲೆ ಹಾಕೊಂಡ್ಬಿಡೋಣ. ಅಗಲವಾಗಿರೋವಂಥ ಪರಾತ್ ಮೇಲೆ ಮುಟ್ಟೋ ಅಷ್ಟು ಬೆಚ್ಚಗಾಗಿದೆ. ಇವಾಗ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ನಿಮ್ಮ ಕೈ ಏನಾದರೂ ಒಂಚೂರು ಅಂಟುತ್ತಿದೆ ಅಂತ ಅಂದರೆ ಒಂಚೂರು ಎಣ್ಣೆ ಕೈ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ತಿದ್ದೆ ಹಾಗೆ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಉಂಡೆ ಆಯಿತು. ಇವಾಗ ಇದನ್ನು ನಿಮಗೆ ಎಷ್ಟು ಅಗಲ ರೊಟ್ಟಿ ಬೇಕೋ ಅಷ್ಟಗಲ ರೊಟ್ಟಿದು ಉಂಡೆಗಳು ಕಟ್ಕೊಳ್ಳೋಣ. ನಾನೊಂದು ನಿಂಬೆಹಣ್ಣು ಗಾತ್ರಕ್ಕೂ ಇನ್ನೊಂದು ಚೂರು ದಪ್ಪ ಉಂಡೆಗಳನ್ನ ಕಟ್ಕೊಳ್ತೀನಿ. ನೀವು ಇದನ್ನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಬೇಕಾದರೂ ಪ್ರೆಸ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೈಯಲ್ಲಿ ತಟ್ಬಿಟ್ಟು ಲಟ್ಟಣಿಗೆಯಲ್ಲಿ ಅಗಲ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ಉಂಡೆ ಬರ್ತಿದೆ ನೋಡಿ. ಆ ಟೆಕ್ಸ್ಚರ್ ನೋಡಿದ್ರೇ ಒಂದು ಖುಷಿ ಆಗುತ್ತೆ. ನಾನು ಹೇಳಿರೋ ಅಂಥ ಮೆಷರ್ಮೆಂಟ್ಗೆ 10 ರಿಂದ 11 ಉಂಡೆ ಆಗುತ್ತೆ. ಇವಾಗ ಇದನ್ನು ಕ್ಲೀನಾಗಿ ರೊಟ್ಟಿ ಹೇಗೆ ಹೊಸ್ಕೊಳ್ತೀವಿ ಆ ಥರ ಹೊಸ್ಕೊಳ್ಳೋಣ. ನಾನು ಬ್ಲೈಂಡ್ ಆಗಿರೋದ್ರಿಂದ ನನಗೆ ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡ್ಕೊಳ್ಳೋದು ತುಂಬ ಅನುಕೂಲ. ಅದಕ್ಕೋಸ್ಕರ ನಾನು ಪ್ರೆಸ್ಸಿಂಗ್ ಮಿಷಿನಲ್ಲಿ ಮಾಡ್ಕೊತಿದ್ದೀನಿ. ಇಲ್ಲಾಂದರೆ ನೀವು ಲಟ್ಟಣಿಗೆ ಮುಖಾಂತರ ಹೊಸ್ಕೋಬೋದು. ಒಂಚೂರು ಎಣ್ಣೆ ಕೈ ಮಾಡಿಕೊಂಡು ನೋಡಿ ಹಿಂಗೆ ಇಟ್ಕೊಂಡು ಜಸ್ಟ್ ಒಂದ್ಸಲ ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ. ನೋಡ್ಬಿಟ್ಟು ನಿಮಗೆ ಇನ್ನೊಂಚೂರು ಅಗಲ ಬೇಕು ಅಂದರೆ ಇನ್ನೊಂದ್ಸಲ ಪ್ರೆಸ್ ಮಾಡ್ಕೊಳ್ಳಿ, ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಎತ್ಕೊಂಡು ಇವಾಗ ಹೆಂಚು ಮೇಲೆ ಹಾಕೊಳ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಹೆಂಚನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಹೆಂಚನ್ನ ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಇದು ಏನು ಪ್ರೆಸ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಪ್ರೆಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ತಿದ್ದೀನಿ. ಇದೇನಪ್ಪ ಎಲ್ಲೆಲ್ಲೋ ಹಾಕ್ತಾರೆ ಅಂತ ಅನ್ಕೋಬೇಡಿ. ನಾನು ಬ್ಲೈಂಡ್ ಆಗಿರೋದ್ರಿಂದ ಒಂದು ಐಡಿಯಾ ಮೇಲೆ ನಾನು ಈ ರೊಟ್ಟಿನೆಲ್ಲ ಬೇಯಿಸ್ಕೊಳ್ಳೋದು. ಹೆಂಗ್ಬಿಟ್ಟು ನೋಡ್ತಿದ್ರೇ ಗೊತ್ತಾಗ್ತಾ ಇದೆ ಲೈಟಾಗಿ ಬೆಂದಿದೆ. ಇವಾಗ ಇದಕ್ಕೆ ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪ, ನಾನು ಈ ಥರ ಸ್ಪೂನಲ್ಲಿ ಬದಲು ಈ ಸ್ಪ್ಯಾಚುಲಾದಲ್ಲೇ ಎಣ್ಣೆ ಹಾಕೊಂಡು ಹಿಂಗೆ ಸೋರ್ಬಿಟ್ರೆ ಈವನ್ ಆಗಿ ಎಲ್ಲ ಕಡೆ ಸೋರ್ದಂಗೆ ಆಗುತ್ತೆ. ಇವಾಗ ಮುಚ್ಚಾಕೊಳ್ತೀನಿ. ಇದನ್ನು ನಿಮಗೆಲ್ಲ ಅನ್ಸುತ್ತಲ್ವ ಒಬ್ಬ ಬ್ಲೈಂಡ್ ಆದವ್ರಿಗೆ ಯಾವ ಥರ ಇದನ್ನು ಬೇಯಿಸ್ತಾರೆ ಅಂತ. ನೋಡಿ ಒಂದು ಅಂದಾಜು ಮೇಲೆ ಮುಚ್ಚಾಕೊಳಕ್ಕೆ ಮಾತ್ರ ಮುಚ್ಚಕಾಯಿ ಉಪಯೋಗಿಸ್ತೀನಿ. ಇನ್ನೆಲ್ಲದಕ್ಕೂ ಹಿಂಗೆ ಟಚ್ ಮಾಡಿ ಬೇಯಿಸ್ಕೊಳ್ತೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ. ತಿರುವಾಕೊಂಡು ಕೂಡ ಬೇಯಿಸ್ಕೊಂಡಿದ್ದೆ. ಇವಾಗ ಮತ್ತೆ ತಿರುವಾಕೊಳ್ತೀನಿ. ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಮುಟ್ಟೋದಕ್ಕೆ. ಆದರೆ ಒಳ್ಳೆ ಘಮ ಬರ್ತಾ ಇದೆ. ಈ ಆಲೂಗೆಡ್ಡೆ ಎಲ್ಲ ಹಾಕಿರೋದ್ರಿಂದ ಆಲೂಗೆಡ್ಡೆದು ಒಳ್ಳೆ ಚಿಪ್ಸ್ ಸ್ಮೆಲ್ ಬರುತ್ತೆ ನೋಡಿ, ಆ ಥರ ಸ್ಮೆಲ್ ಬರ್ತಾ ಇದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೆಂದಿದೆ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇದೇ ಥರ ಇನ್ನೊಂದು ಬೇಯಿಸ್ಕೊಳ್ಳೋಣ.
ಇದೇ ಥರ ಎಲ್ಲ ರೊಟ್ಟಿಗಳನ್ನು ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ಹಿಂಗೆ ಮುಟ್ಟಿದ್ರೇ ಗೊತ್ತಾಗ್ತಾ ಇದೆ ಆ ಸಾಫ್ಟ್ ಎಷ್ಟಿದೆ ಅಂತ ಅಂದ್ಬಿಟ್ಟು. ಹಿಂಗಂದ್ರೂ ಅದೇ ಥರ ಒಂಚೂರು ಮುರ್ಕೊಳ್ಳೋದಿಲ್ಲ. ಫಸ್ಟ್ ಬೇಯಿಸಿದ ರೊಟ್ಟಿ ಕೂಡ ಅಷ್ಟೇ ಸಾಫ್ಟ್ ಆಗಿದೆ ನೋಡಿ. ಇದೇ ಥರ ಎಲ್ಲ ಬೇಯಿಸ್ಕೊಳ್ಳೋಣ. ಈ ಆಲೂಗಡ್ಡೆ ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು, ಅಥವಾ ಯಾವುದೇ ಒಂದು ಲೈಟ್ ಆಗಿರುವಂಥ ಗ್ರೇವಿಗಳ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಬೋದು. ಒಂದ್ಸಲ ನೀವು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.